ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಹಿಂದೂ ಮಹಿಳೆಯ ಭೀಕರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಕೊಲೆ ಮಾಡಿದ ರಫೀಕ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದರ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ. ಯಲ್ಲಾಪುರದ ಹಿಂದೂ ಮಹಿಳೆಯ ಕೊಲೆ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಚಾಕು ಇರಿತ ಆರೋಪಿ ಮುಸ್ಲಿಂ ಯುವಕ ಕೂಡ ಆತ್ಮಹತ್ಯೆಗೆ ಶರಣಾದ್ನ. ರಂಜಿತಾಗೆ ಚಾಕು ಇರಿದಿದ್ದ ರಫೀಕ್ ಕೂಡ ಸೂಸೈಡ್ ಮಾಡ್ಕೊಂಡ ಅನ್ನೋದು ಪ್ರಶ್ನೆ. ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲೇ ಮೃತದೇಹ ಪತ್ತೆಯಾಗಿದೆಯಂತೆ. ಯಲ್ಲಾಪುರದ ಕಾಜಲ್ ವಾಡ ಅರಣ್ಯ ಪ್ರದೇಶದಲ್ಲೇ ಮೃತದೇಹ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಯಲ್ಲಾಪುರದ ಹಿಂದೂ ಮಹಿಳೆಯ ಕೊಲೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಇದೆ. ಯಾಕಂದ್ರೆ ಇಲ್ಲಿ ತನಕ ಹಿಂದೂ ಪರ ಸಂಘಟನೆಯವರು ಪ್ರಶ್ನೆ ಮಾಡ್ತಿದ್ದು ಆರೋಪಿಯ ಬಂಧನ ಯಾಕಿಲ್ಲ, ಯಾಕೆ ಕ್ರಮ ಆಗ್ತಾ ಇಲ್ಲ, ಮುಸ್ಲಿಂ ಸಮುದಾಯಕ್ಕೆ ಸೇರಿದವ ಅನ್ನೋ ಕಾರಣಕ್ಕೆ ಕ್ರಮ ಆಗ್ತಾ ಇಲ್ವಾ ಅನ್ನುವಂತ ಆರೋಪಗಳಿತ್ತು. ಬಟ್ ಈಗ ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಅಂತ ಅಂದ್ರೆ ಆರೋಪಿನೇ ಆತ್ಮಹತ್ಯೆ ಮಾಡಿಕೊಂಡಂತ ಸ್ಥಿತಿಯಲ್ಲಿ ಆತನ ಮೃತದೇಹ ನೋಡೋದಕ್ಕೆ ಸಿಗ್ತಾ ಇದೆ ಅಂತೆ. ಹಂಗಾಗಿ ಅದು ಆತ್ಮಹತ್ಯೆನಾ ಅನ್ನೋದು ಪ್ರಶ್ನೆ ಇದೆ. ಬಟ್ ಆತ ಕೂಡ ಈಗ ಬದುಕುಳಿದಿಲ್ಲ, ರಫೀಕ್ ಕೂಡ ಸತ್ತಿದ್ದಾನೆ. ಬಟ್ ಏನಾಗಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಪೊಲೀಸರ ತನಿಖೆಯಿಂದ. ತನ್ನನ್ನ ಮದುವೆ ಆಗೋದಕ್ಕೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಮದುವೆ ಆಗಿ ಡಿವೋರ್ಸ್ ಆಗಿರುವಂತ ಹಿಂದೂ ಮಹಿಳೆಯ ಬೆನ್ನು ಬಿದ್ದು ಮದುವೆ ಆಗು ಅಂತ ಈ ರಫೀಕ್ ಕಾಟ ಕೊಟ್ಟಿದ್ದ. ಆಕೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಆಕೆಯ ಕತ್ತು ಸೀಡಿ ಭೀಕರವಾಗಿ ಹತ್ಯೆ ಮಾಡಿದ್ದ. ಅಷ್ಟರ ಮಟ್ಟಿಗೆ ಆತನಿಗೆ ಕೋಪ ಆಯ್ತು, ನನ್ನನ್ನ ಮದುವೆ ಆಗ್ತಾ ಇಲ್ಲ ಈಕೆ ಅಂತ. ಆಕೆಯನ್ನ ಕೊಲೆ ಮಾಡಿ ಈತ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನಾ? ಆತನ ಬಂಧನ ಆಗಬೇಕು ಅನ್ನುವಂತ ಆಗ್ರಹ, ಜೊತೆಗೆ ಇಡೀ ರಾಜ್ಯದಾದ್ಯಂತ ಎಷ್ಟರ ಮಟ್ಟಿಗೆ ಆಕ್ರೋಶ ಇತ್ತು ಅಂತ ಅಂದ್ರೆ ಹಿಂದೂ ಮಹಿಳೆಯನ್ನ ಒಬ್ಬ ಮುಸ್ಲಿಂ ಯುವಕ ಕೊಲೆ ಮಾಡ್ದ ಅನ್ನುವಂತಹ ವಿಚಾರಗಳು ಇಲ್ಲಿ ಕೇಳೋದಕ್ಕೆ ಸಿಕ್ಕಿತ್ತು. ಬಟ್ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದಂತೆ ರಫೀಕ್ ಕೂಡ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾನ. ಒಟ್ನಲ್ಲಿ ಆತ ಸಾವನ್ನಪ್ಪಿದ್ದಾನೆ. ಆತ್ಮಹತ್ಯೆ ಮಾಡಿಕೊಂಡಿರುವ ರೀತಿಯಲ್ಲಿ ಆತನ ಮೃತದೇಹ ಪತ್ತೆಯಾಗಿದೆ.